ನಮಸ್ತೆ ಎಲ್ಲರಿಗೂ, ಸುಸಿಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ಚಿರೋಟಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ. ಅದೇ ಪ್ರಮಾಣದಲ್ಲಿ ಮೈದಾ ಹಿಟ್ಟು 1 ಕಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ನಾದ್ಕೊಂಡಾದ ಮೇಲೆ 10 ನಿಮಿಷ ಅದನ್ನು ನೆನೆಯಲು ಬಿಡೋಣ. ಹಿಟ್ಟು ನಿಂಡ ಆಗೋವರೆಗೆ ನಾವಿಲ್ಲಿ ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟಿಂದ ಕ್ರೀಮಿ ಸ್ಟ್ರಕ್ಚರನ್ನು ಮಾಡ್ಕೊಳ್ಳೋಣ. ಚಪಾತಿ ಮೇಲೆ ಹಾಕೊಂಡು ಲಟ್ಟಿಸ್ಕೊಳ್ಳೋಕ್ಕೆ. ಇಲ್ಲಿ ನಾನು 100 ಗ್ರಾಮಷ್ಟು ಬೆಣ್ಣೆಯನ್ನು ತಗೊಂಡಿದ್ದೀನಿ. ಹಾಗೆ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತೀನಿ. ನೀಟಾಗಿ ಕಲಿಸ್ಕೊಳ್ಳೋಣ. ಇದಾಗಿದೆ. ಈಗ 10 ನಿಮಿಷ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಇದಾಗಿದೆ. ಈಗ ಇದು 10 ನಿಮಿಷ ನೆಂದಿದೆ. ಈಗ ಇದನ್ನು ಚಪಾತಿ ಲಟ್ಟಿಸ್ಕೊಳ್ಳೋಣ. ನೀಟಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡು ಚಪಾತಿ ಲಟ್ಟಿಸ್ಕೊಳ್ಳಿ. ನಾನಿಲ್ಲಿ 6 ಚಪಾತಿಯನ್ನು ಮಾಡ್ಕೊತಾ ಇದ್ದೀನಿ. ಚಪಾತಿ ಲಟ್ಟಿಸ್ಕೊಂಡ ಆದ ಮೇಲೆ ಈ ಕ್ರೀಮ್ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಮೇಲ್ಗಡೆ ನೀಟಾಗಿ ಎಲ್ಲ ಪ್ಲೇಸಿಗೆ ಬರೋ ಹಾಗೆ ಸವರ್ಕೊಳ್ಳಿಡೋಣ. ಎಲ್ಲ ಚಪಾತಿ ಮೇಲೂ ಹೀಗೆ ಲಟ್ಟಿಸ್ಕೊಂಡು ಒಂದರ ಮೇಲೆ ಒಂದು ಹಾಕೊಳ್ಳಿ. ಫೈನಲ್ ಆಗಿ ಇದನ್ನು ಹಾಕಿ ನೀಟಾಗಿ ರೋಲ್ ಮಾಡ್ತಾ ಬನ್ನಿ. ಈ ರೋಲನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ. ಒಂದೊಂದಾಗಿ ಹಾಕೊಳ್ತಾ ಬನ್ನಿ. ಇದಾಗಿದೆ. ಈಗ ಇದು ಕೆಳಗಡೆ ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಪ್ಲೇಟಿಗೆ ಅದರ ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇಷ್ಟು ಕಲರ್ ಬಂದರೆ ಸಾಕು. ಎಲ್ಲ ಹಿಟ್ಟನ್ನು ಇದೇ ಥರ ಮಾಡ್ಕೊಳ್ಳಿ.
ಎಲ್ಲ ಚಿರೋಟಿ ರೆಡಿ ಆಗಿದೆ. ಇವಾಗ ಸಕ್ಕರೆ ಪೌಡ್ರನ್ನು ನೀಟಾಗಿ ಹಾಕೊಳ್ಳಿ. ಎರಡೂ ಬದಿ ತಿರುಗಿಸಿಕೊಂಡು ಸಕ್ಕರೆ ಹಾಕೊಳ್ಳಿ. ಕ್ರಿಸ್ಪಿಯಾದ ಚಿರೋಟಿ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗುತ್ತೆ.